ಕಾಂಗ್ರೆಸ್ನ ಪಟ್ಟದ ಫೈಟ್ ಸದ್ಯ ಬೆಂಗಳೂರಿನಿಂದ ಮಂಗಳೂರಿಗೆ ಶಿಫ್ಟ್ ಆಗಿದೆ. ಸಿಎಂ ಬಣ ವರ್ಸಸ್ ಡಿಸಿಎಂ ಬಣ ಪರಸ್ಪರ ಘೋಷಣೆಗಳನ್ನ ಕೂಗ್ಕೊಂಡು ಕಾಂಗ್ರೆಸ್ನ ಪಟ್ಟದ ಫೈಟ್ ಈಗ ಮಂಗಳೂರಿಗೆ ಶಿಫ್ಟ್ ಆಗಿದೆ. ಒಂದ್ ಕಡೆ ವೇಣುಗೋಪಾಲ್ ಎದುರು ಡಿಕೆ ಫ್ಯಾನ್ಸ್ ಡಿಕೆ ಅಂತ ಕೂಗ್ತಾ ಇದ್ರೆ, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಎದುರು ಅವರ ಬೆಂಬಲಿಗರು ಘೋಷಣೆಯನ್ನ ಕೂಗ್ತಾ ಇದ್ರು. ಸಿದ್ದು ಪೂರ್ಣಾವಧಿ ಸಿಎಂ ಅಂತ. ಸಿಎಂ ಆಗಮಿಸುತ್ತಿದ್ದಂತೆ ಸಿದ್ದು ಪೂರ್ಣಾವಧಿ ಸಿಎಂ ಅನ್ನುವಂಥ ಘೋಷಣೆಗಳನ್ನ ಸಿದ್ದರಾಮಯ್ಯ ಬೆಂಬಲಿಗರು ಕೂಗ್ತಾ ಇದ್ರು. ಸಿಎಂ ಸಿದ್ದು ವೇಣುಗೋಪಾಲ್ ಎದುರೇ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಲಾಯಿತು. ಡಿಕೆ ಬಣಕ್ಕೆ ತಿರುಗೇಟು ನೀಡಿತು ಸಿಎಂ ಸಿದ್ದು ಬಣ. ಸಿದ್ದರಾಮಯ್ಯ ಅವರು ಆಗಮಿಸುತ್ತಿದ್ದಂತೆ ಅವರ ಬೆಂಬಲಿಗರು ಘೋಷಣೆಯನ್ನ ಕೂಗಿದ್ರು. ಡಿಕೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಕೂಗ್ತಾ ಇದ್ರು. ವೇಣುಗೋಪಾಲ್ ಎದುರು ಘೋಷಣೆ ಕೂಗಿತ್ತು ಡಿಕೆ ಬಣ. ಮಂಗಳೂರು ತಲುಪಿದೆ ಸದ್ಯ ಪವರ್ ಶೇರಿಂಗ್ ಫೈಟ್. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಈ ಪವರ್ ಶೇರಿಂಗ್ನ ಬಣಬಡ್ದಾಟ ಏನಿತ್ತು ಅದು ಸದ್ಯಕ್ಕೆ ಮಂಗಳೂರಿಗೆ ಶಿಫ್ಟ್ ಆಗಿದೆ. ಮಂಗಳೂರಿನ ಏರ್ಪೋರ್ಟ್ನಲ್ಲೇ ಸಿದ್ದರಾಮಯ್ಯ ಹಾಗೂ ಡಿಕೆ ಅಭಿಮಾನಿಗಳು ಪರಸ್ಪರ ಘೋಷಣೆಗಳನ್ನು ಕೂಗೊಂಡ್ರು. ಡಿಕೆ ಅಂತ ವೇಣುಗೋಪಾಲ್ ಎದುರೇ ಘೋಷಣೆಗಳನ್ನು ಕೂಗಿದ್ರೆ, ಇನ್ನು ಸಿಎಂ ಬೆಂಬಲಿಗರು ಸಿದ್ದರಾಮಯ್ಯ ಅವರ ಪರವಾಗಿ ಘೋಷಣೆಗಳನ್ನು ಕೂಗ್ತಾ ಇದ್ರು. ಸಿಎಂ ಸಿದ್ದು ಪೂರ್ಣಾವಧಿ ಸಿಎಂ ಅಂತ ಹೇಳಿ. ಇದು ಒಂದು ರೀತಿ ಎಲ್ಲ ಒಂದು ಕಡೆ ವೇಣುಗೋಪಾಲ್ಗೂ ಒಂದು ಸ್ವಲ್ಪ ಮುಜುಗರ ಉಂಟು ಮಾಡ್ತು ಅಂತ ಅನ್ಸುತ್ತೆ. ಕರಾವಳಿಯಲ್ಲಿ ಡಿಕೆ ವರ್ಸಸ್ ಸಿಎಂ ಅನ್ನುವಂತೆ ಆಗಿದೆ. ಇಲ್ಲಿನ ಬೆಂಗಳೂರಿನಲ್ಲಿ ನಡೀತಾ ಇದ್ದಂಥ ಈ ಬಣಬಡ್ದಾಟ ಅಥವಾ ಈ ಪವರ್ ಶೇರಿಂಗ್ ವಿಚಾರ ಅಥವಾ ಕುರ್ಚಿ ಕಾಳಗ ಪಟ್ಟದ ಫೈಟ್ ಇದೆಲ್ಲವೂ ಈಗ ಕರಾವಳಿಗೆ ಶಿಫ್ಟ್ ಆಗಿರುವ ದೃಶ್ಯಗಳನ್ನು ನೀವು ನೋಡಬಹುದು. ಸಿಎಂ ಸಿದ್ದು ವೇಣುಗೋಪಾಲ್ ಎದುರುಗಡೆನೆ ಡಿಕೆ ಬಣದ ಒಂದಷ್ಟು ಜನ ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿಗಳು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು. ಕಾಂಗ್ರೆಸ್ನ ಪಟ್ಟದ ಫೈಟ್ ಸದ್ಯ ಈಗ ಮಂಗಳೂರಿಗೆ ಶಿಫ್ಟ್ ಆಗಿದೆ. ಇವತ್ತು ಮಂಗಳೂರಿನಲ್ಲಿ ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಅದರಂತೆ ಏರ್ಪೋರ್ಟ್ಗೆ ಬರ್ತಿದ್ದಂಗೆ ಸಿದ್ದರಾಮಯ್ಯ ಅವರ ಪರ ಘೋಷಣೆಗಳನ್ನ ಸಿದ್ದು ಬೆಂಬಲಿಗರು ಕೂಗ್ತಾ ಇದ್ರು. ಸೊ ಡಿಕೆ ಅಂತ ಡಿಕೆಶಿ ಅಭಿಮಾನಿಗಳು ಕೂಗ್ತಾ ಇದ್ರು. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಕೂಗ್ತಾ ಇದ್ರು. ಉಭಯ ನಾಯಕರ ಬೆಂಬಲಿಗರು ಕೂಡ ಅವರವರ ನಾಯಕರ ಪರವಾಗಿ ಘೋಷಣೆಗಳನ್ನ ಕೂಗ್ತಾ ಇದ್ರು. ವೇಣುಗೋಪಾಲ್ ಒಂದು ಕ್ಷಣ ಏನಾಗ್ತಿದೆಯಪ್ಪ ಅಂತ ನೋಡ್ತಾ ಇದ್ರು. ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆನಂದ್, ಸದ್ಯ ಈ ಪಟ್ಟದ ಫೈಟ್ ಕುರ್ಚಿ ಕದನ ಮಂಗಳೂರಿಗೆ ಶಿಫ್ಟ್ ಆಗಿದೆ. ಬಡದಾಟ ಈಗ ಸದ್ಯ ಮಂಗಳೂರಿಗೆ ಶಿಫ್ಟ್ ಆಗಿರೋ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ವೇಣುಗೋಪಾಲ್ ಎದುರುಗಡೆ ಡಿಕೆ ಪರವಾಗಿ ಡಿಕೆ ಅಭಿಮಾನಿಗಳು ಘೋಷಣೆಗಳನ್ನ ಕೂಗ್ತಾ ಇದ್ರು. ಸದ್ಯ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಆನಂದ್?
ಸಿಂಧೂರ ಪ್ರಮುಖವಾಗಿ ಸಿಎಂ ಡಿಸಿಎಂ ಉಭಯ ನಾಯಕರು ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮಾಡಿ ತಾವು ಇಬ್ಬರು ಕೂಡ ಬ್ರದರ್ಸ್ ಇಬ್ಬರು ಕೂಡ ಜೋಡೆತ್ತಿನಂತೆ ಜೊತೆಯಾಗಿದ್ದೀವಿ ಅನ್ನೋ ಒಂದು ಸಂದೇಶವನ್ನ ನಿನ್ನೆ ಅಷ್ಟೇ ರವಾನೆ ಮಾಡಿದ್ರು. ಆದ್ರೆ ಅವರ ಬಣಗಳಲ್ಲಿ ನಡೀತಾ ಇರತಕ್ಕಂಥ ಗುಂಪುಗಾರಿಕೆ ಏನಿದೆ ಇದಕ್ಕೆ ಬ್ರೇಕ್ ಆಗ್ತಕ್ಕ ನಿಟ್ಟಿನಲ್ಲಿ ಸಿಎಂ ಡಿಸಿಎಂ ಇಬ್ಬರು ಕೂಡ ಫೇಲ್ ಆಗಿರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಅನ್ನೋದು ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಈಗ ಬೀದಿಗಿಳಿದಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕೆ.ಸಿ. ವೇಣುಗೋಪಾಲ್ ಅವರು ಇವತ್ತು ಮಂಗಳೂರಿಗೆ ಬಂದಂತ ಸಂದರ್ಭದಲ್ಲೇ ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳು ಅವರಿಗೆ ಮುತ್ತಿಗೆ ಹಾಕಿರ್ತಕ್ಕಂಥದ್ದು ಇಲ್ಲಿ ಬಹಳಷ್ಟು ಒಂದು ಚರ್ಚೆಯನ್ನ ಹುಟ್ಟುಹಾಕಿರ್ತಕ್ಕಂಥದ್ದು. ಅವರನ್ನ ಮುತ್ತಿಗೆ ಹಾಕಿ ಡಿಕೆ ಅಂತ ಘೋಷಣೆ ಮಾಡಿದ್ದಾರೆ. ಆ ಮೂಲಕ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಆಗ್ತಕ್ಕಂಥ ಅವಕಾಶವನ್ನ ಇದೇ ಅವಧಿಯಲ್ಲಿ ಕಲ್ಪಿಸಿಕೊಡಬೇಕು. ಜೊತೆಗೆ ನವೆಂಬರ್ನಲ್ಲೇ ಇದು ಆಗಬೇಕಾಗಿತ್ತು, ಇನ್ನೂ ಕೂಡ ಆಗಿಲ್ಲ. ಡಿಸೆಂಬರ್ನಲ್ಲಾದ್ರೂ ಅವಕಾಶವನ್ನ ಮಾಡಿಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಕೆ.ಸಿ. ವೇಣುಗೋಪಾಲ್ ಅವರನ್ನ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಕೂಡ ಭೇಟಿ ಮಾಡ್ತಾ ಇದ್ದಾರೆ. ಈ ಪವರ್ ಶೇರಿಂಗ್ ವಿಚಾರದ ಬಗ್ಗೆನೂ ಕೂಡ ಒಂದಷ್ಟು ಗಂಭೀರವಾದಂತಹ ಮಾತುಕತೆ ನಡೆಸತಕ್ಕಂಥ ಒಂದು ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯನವರು ಇನ್ನಷ್ಟು ಅವಧಿಯನ್ನ ಅಂದ್ರೆ ಈ ಪೂರ್ಣ ಅವಧಿಯನ್ನ ಮುಗಿಸಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಅವರು ತಮ್ಮದೇ ಆದಂತಹ ಒಂದು ರಣತಂತ್ರವನ್ನ ಮಾಡ್ತಾ ಇರತಕ್ಕಂಥದ್ದು. ಹಿರಿಯ ನಾಯಕರಿಂದಲೂ ಕೂಡ ಒತ್ತಡವನ್ನ ಹೈಕಮಾಂಡ್ ಮೇಲೆ ಹಾಕಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ವಿಚಾರವನ್ನ ಇತ್ಯರ್ಥ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆ.ಸಿ. ವೇಣುಗೋಪಾಲ್ ಜೊತೆ ಮಾತುಕತೆ ನಡೆಸತಕ್ಕಂಥ ಒಂದು ಸಾಧ್ಯತೆ ಇದೆ. ಇದೇ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳು ಕೆ.ಸಿ. ವೇಣುಗೋಪಾಲ್ ಅವರಿಗೆ ಮುತ್ತಿಗೆ ಹಾಕಿರ್ತಕ್ಕಂಥದ್ದು ಈಗ ತೀವ್ರ ಸಂಚಲನವನ್ನ ಉಂಟು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಕೂಡ ಸಿದ್ದರಾಮಯ್ಯನವರ ಪರ ಘೋಷಣೆ ಕೂಗುವ ಮೂಲಕ ಡಿ.ಕೆ. ಶಿವಕುಮಾರ್ ಅವರಿಗೆ ಬೆಂಬಲಿಗರಿಗೆ ಒಂದು ತಿರುಗೇಟು ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದಾರೆ. ಇಬ್ಬಣಗಳ ಒಂದು ಕೂಗಾಟದಿಂದ ಘೋಷಣೆಗಳಿಂದ ಒಂದು ರೀತಿ ಕೆ.ಸಿ. ವೇಣುಗೋಪಾಲ್ ಅವರೇ ಒಂದು ರೀತಿ ಕಸಿಬಿಸಿ ಆಗ್ತಕ್ಕಂಥ ಒಂದು ಪರಿಸ್ಥಿತಿನೂ ಕೂಡ ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ಯಾವ ರೀತಿಯ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಆದಷ್ಟು ಬೇಗ ಈ ಒಂದು ಪವರ್ ಶೇರಿಂಗ್ ವಿಚಾರವನ್ನು ಇತ್ಯರ್ಥ ಮಾಡಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಕೂಡ ಮುಂದಾಗಬೇಕಾಗುತ್ತೆ. ಸದ್ಯ ಹೈಕಮಾಂಡ್ ನಾಯಕರು ಸಂಸತ್ ಅಧಿವೇಶನದಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮಧ್ಯಪ್ರವೇಶ ಮಾಡತಕ್ಕ ಈ ಒಂದು ಪವರ್ ಶೇರಿಂಗ್ ವಿಚಾರವನ್ನು ಇತ್ಯರ್ಥ ಮಾಡುತ್ತೆ ಅದಕ್ಕೆ ಮುಂದಾಗೋದು ಸಾಧ್ಯತೆ ಕಡಿಮೆ ಇರತಕ್ಕಂಥದ್ದು. ಡಿಸೆಂಬರ್ 19ನೇ ತಾರೀಕಿನ ನಂತರ ಸಿಎಂ ಡಿಸಿಎಂ ಇಬ್ಬರಿಗೂ ಕೂಡ ಬುಲಾವ್ ಕೊಡ್ತಕ್ಕಂಥ ಒಂದು ಸಾಧ್ಯತೆಗಳಿದೆ. ಈ ಮಧ್ಯೆ ಸಿಎಂ ಡಿಸಿಎಂ ಇಬ್ಬರು ಕೂಡ ದೆಹಲಿಗೆ ಹೋಗ್ತಕ್ಕಂಥ ಒಂದು ಸುಳಿವನ್ನು ಕೂಡ ಕೊಟ್ಟಿದ್ರು. ಡಿಸೆಂಬರ್ 8ನೇ ತಾರೀಕು ಸಂಸದರ ಒಂದು ಸಭೆಯನ್ನ ದೆಹಲಿಯಲ್ಲಿ ಇಟ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿದ್ರೆ ಸಿಎಂ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ನಾಯಕರ ಭೇಟಿಗೆ ನಡೆಸ್ತಾ ಇರ್ತಕ್ಕಂಥದ್ದು. ಸದ್ಯ ಇಲ್ಲಿ ರಾಜ್ಯದಲ್ಲಿ ಕೆ.ಸಿ. ವೇಣುಗೋಪಾಲ್ ಬಂದ ಸಂದರ್ಭದಲ್ಲಿ ಈ ರೀತಿ ಒಂದು ಘೋಷಣೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಇಬ್ಬರಲ್ಲೂ ಒಂದು ಬಣ ರಾಜಕೀಯ ತಾರಕಕ್ಕೆ ಹೋಗ್ತಕ್ಕಂಥ ಸಾಧ್ಯತೆಗಳಿದೆ. ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.